Good morning. Session 2, Nature and Scope of Management Accounting. Nature of Management Accounting. First one, providing accounting information. Management accounting is based on accounting information. Management accounting information ಮೇಲೆ based ಆಗಿರುತ್ತೆ. The information collected is used by the management for taking policy decisions. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಏನು ಇನ್ಫಾರ್ಮೇಷನ್ನು ಅಂದರೆ ಫ್ಯಾಕ್ಟ್ಸು ಫಿಗರ್ಸು ಏನು ಅಕೌಂಟಿಂಗಿಂದ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಇವೆಲ್ಲ ಮಾಡ್ತೀವಲ್ವಾ, ಆ ಒಂದು ಬೇಸಿಸ್ ಮೇಲೆ ಇಟ್ ವಿಲ್ ಮೇಕ್ ದಿ ಪಾಲಿಸೀಸ್, ಟೇಕಿಂಗ್ ದಿ ಡಿಸಿಷನ್ಸ್. ಯಾವ ಡಿಸಿಷನ್ಸು? ಮೇಕ್ ಆರ್ ಬೈ, ಮ್ಯಾನುಫ್ಯಾಕ್ಚರ್ ಮಾಡೋದಾ, ಇಲ್ಲ ಅಂತಂದರೆ ಬೇರೆ ಕಡೆಯಿಂದ ತೊಗೊಂಡು ಬರೋದಾ. ಈ ರೀತಿ ಡಿಸಿಷನ್ ಮೇಕಿಂಗ್ ಮಾಡಬೇಕು ಅಂತಂದರೆ ನಮಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಬೇಕು. ನಮ್ಮ ಪ್ರಾಫಿಟ್ ಎಷ್ಟಿದೆ ಈ ಸರಿ ಅಂತ ನೋಡಿಕೊಂಡು ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದಾ ಇಲ್ಲ ಬೇರೆ ಕಡೆಯಿಂದ ತರಿಸೋದಾ ಅಂತ ಹೇಳ್ಬಿಟ್ಟು ನಾವು ಡಿಸಿಷನ್ ತೊಗೊತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ವಾಲ್ವ್ಸ್ ದಿ ಪ್ರೆಸೆಂಟೇಷನ್ ಆಫ್ information in a way it suits managerial needs. ಯಾವ ರೀತಿ ಇರುತ್ತೆ ಅಂತಂದರೆ, ಅಕೌಂಟಿಂಗು ನಮಗೆ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿ ಬೇಕೋ, ಮ್ಯಾನೇಜ್ಮೆಂಟು ಟಾಪ್ ಲೆವೆಲ್ ಮ್ಯಾನೇಜರ್ಸ್ಗೆ ಡಿಸಿಷನ್ಸ್ ಮಾಡಬೇಕು ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಅಕೌಂಟಿಂಗ್ ಇನ್ಫಾರ್ಮೇಷನ್ ತೊಗೊಳ್ತಾರೆ. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಅವ್ರಿಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನು has to be given in such a way that it suits. ಅವ್ರಿಗೆ ಅರ್ಥ ಆಗ್ಬೇಕು. ಅವರು ಪಾಲಿಸಿ ಮಾಡಬೇಕು ಅಂತಂದರೆ ಮೊದಲು ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಂದ ತಗೊಂಡು ಮತ್ತೆ ಡಿಸಿಷನ್ ಮೇಕಿಂಗ್ಗೆ ಈಸಿ ಆಗುತ್ತೆ. ಸೊ ದ್ಯಾಟ್ ಇಟ್ ಪ್ರೊವೈಡ್ಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಯಾವುದು? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ ಅಂತಂದರೆ ಇಟ್ ಪ್ರೊವೈಡ್ಸ್ ದಿ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ದಟ್ ಇಸ್ ದಿ ಫಸ್ಟ್ ಒನ್ ಇನ್ ದಿ ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್. Second one, cause and effect analysis. Financial accounting is limited to the preparation of profit and loss account. ನಾವು ಫೈನಾನ್ಷಿಯಲ್ ಅಕೌಂಟಿಂಗು ಏನು ಟ್ರಾನ್ಸಾಕ್ಷನ್ಸ್ ಎಲ್ಲನೂ ನಾವು ರೆಕಾರ್ಡ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಇವೆಲ್ಲ ಏನಕ್ಕೋಸ್ಕರ ಮಾಡ್ತೀವಿ ಅಂತಂದರೆ, ಪ್ರಾಫಿಟ್ ಬಂದಿದೆಯಾ, ಲಾಸ್ ಆಗಿದೆ. ಪ್ರಾಫಿಟ್ ಬಂದಿದ್ರೆ ಎಷ್ಟು ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತಂದರೆ ಎಷ್ಟು ಲಾಸ್ ಆಗಿದೆ, ಪ್ರಾಫಿಟ್ ಕಡಿಮೆ ಆಗಿದೆ ಅಂತಂದರೆ ಎಷ್ಟು ಪ್ರಾಫಿಟ್ ಕಡಿಮೆ ಆಯಿತು, ಯಾಕೆ ಪ್ರಾಫಿಟ್ ಕಡಿಮೆ ಆಯಿತು. ಈಗ ಫೈನಾನ್ಷಿಯಲ್ ಅಕೌಂಟಿಂಗಿಂದನೂ ನಾವು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕಾಗತ್ತೆ, ಮತ್ತು ಪ್ರಾಫಿಟ್ ಬಂದಿದೆಯಾ ಇಲ್ವ ಅಂತ ಗೊತ್ತಾಗತ್ತೆ. ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲೂ ಪ್ರಾಫಿಟ್ ಲಾಸ ಅಂತ ನೋಡ್ಬೋದು. ಯಾವುದರಿಂದ? ಫೈನಾನ್ಷಿಯಲ್ ಅಕೌಂಟಿಂಗಿಂದ ಮಾಡ್ತೀವಿ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿಂದ ನಮಗೆ ಲಾಸ್ ಆಗಿದೆ ಅಂತಂದರೆ ಯಾಕೆ ಲಾಸ್ ಆಯಿತು, ಅಕೌಂಟಿಂಗ್ ಫೈಂಡ್ ದಿ ರೀಸನ್ಸ್ ಫಾರ್ ಲಾಸ್. ಆದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಹೇಳುತ್ತೆ, ಈ ಸರಿ ಈ ಪೀರಿಯಡ್ಗೆ ಪ್ರಾಫಿಟ್ ಇಷ್ಟು ಬಂದಿದೆ, ಲಾಸ್ ಇಷ್ಟಾಗಿದೆ, ಪ್ರಾಫಿಟ್ ಕಡಿಮೆ ಇಷ್ಟಾಗಿದೆ, ಪ್ರಾಫಿಟ್ ಜಾಸ್ತಿ ಇಷ್ಟಾಗಿದೆ, ಅಷ್ಟು ಮಾತ್ರ ಹೇಳುತ್ತೆ. ಈಗ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂದನೂ ರೀಸನ್ಸ್ ಗೊತ್ತಾಗುತ್ತೆ. ವಾಟ್ ಈಸ್ ದಿ ರೀಸನ್ಸ್ ಬಿಹೈಂಡ್ ದ decrease of the losses. So management accounting helps to study the cause and effect analysis. ಯಾಕೆ ಈ ರೀತಿ ಆಯಿತು ಅಂತಂದರೆ ಸಮಥಿಂಗ್ ಇಸ್ ದೇರ್. ಅದನ್ನು ನಾವು ವಿ ಡೀಲ್ ಆರ್ ವಿ ಸ್ಟಡಿ ಇನ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಹೆಲ್ಪ್ಫುಲ್ ಫಾರ್ ಅಸ್ ಟು ಗಿವ್ ದಿ ಅನಾಲಿಸಿಸ್. ವಾಟ್ ಆರ್ ದ ರೀಸನ್ಸ್ ಫಾರ್ ದಿ ಡಿಕ್ರೀಸ್ ಇನ್ ದಿ ಪ್ರಾಫಿಟ್. ಸೊ ದಿಸ್ ಇಸ್ ದಿ ಸೆಕೆಂಡ್ ಒನ್. ಫಸ್ಟ್ ಒನ್ ಯಾವುದು? Providing accounting information. Then cause and effect analysis. Third one, use of special techniques. Management accounting ಏನೇನು ಕೊಡುತ್ತೆ ಅಂತಂದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಕೊಡುತ್ತೆ, ಮತ್ತು ಬಡ್ಜೆಟ್ರಿ ಕಂಟ್ರೋಲು, ಮಾರ್ಜಿನಲ್ ಕಾಸ್ಟಿಂಗ್ ಕೊಡುತ್ತೆ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತಂದರೆ ಫಾರ್ ಪ್ರೀ ಡಿಟರ್ಮೈನ್ಡ್ ಕಾಸ್ಟ್. ಈಗ
ನಾವು ಎಕ್ಸ್ಪೆನ್ಸಸ್ನೆಲ್ಲನೂ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು ಮೊದಲು ಒಂದು ಅಂದಾಜು ಮಾಡ್ಕೊಳ್ಬೇಕು. ಯಾವ ರೀತಿ? ಒನ್ ಟೆಕ್ನಿಕ್ ಇಸ್ ದೇರ್, ದಟ್ ಟೆಕ್ನಿಕ್ ಇಸ್ ದೇ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, where in the standard costing it helps for the predetermination of the cost and it helps for the comparison of the actual cost. Actual cost ಮತ್ತು predetermined cost ಗೆ ಏನು ಡಿಫ್ರೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಫೇವರಬಲ್ ಅಡ್ವರ್ಸ್, ನಾವು ಅನ್ಕೊಂಡಿದ್ದಕ್ಕಿಂತ ಕಾಸ್ಟ್ ಕಡಿಮೆ ಆಗಿದೆ ಅಂತಂದ್ರೆ ಫೇವರಬಲ್, ಇಲ್ಲ ಅಂತಂದ್ರೆ ಅಡ್ವರ್ಸ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ವಿ ಗೋ ಥ್ರೂ. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಗಿವಿಂಗ್ ಎ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಆಮೇಲೆ ಬಡ್ಜೆಟ್ರಿ ಕಂಟ್ರೋಲ್. ಈ ವರ್ಷ ಇಲ್ಲ ಅಂದ್ರೆ ಈ ಒಂದು 6 ತಿಂಗಳಿಗೆ ನಮಗೂ ಒಂದು ಬಡ್ಜೆಟ್ಸ್ ಮಾಡಬೇಕು. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ದು ಡಿಫ್ರೆಂಟ್ ಆಕ್ಟಿವಿಟೀಸ್ದು ಎಲ್ಲನೂ ಬಡ್ಜೆಟ್ಸ್ ಮಾಡಬೇಕಾಗತ್ತೆ. ಮಾಡಿ ಆಮೇಲೆ ಕಂಟ್ರೋಲ್ ಮಾಡೋದು. ನಾವೇನು ಅನ್ಕೊಂಡಿದ್ದೀವಿ 6 ತಿಂಗಳಿಗೆ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು 6 ತಿಂಗಳಾದ್ಮೇಲೆ ನಾವು ಕಂಪೇರ್ ಮಾಡ್ಕೋಬಹುದು. ಸೊ ದಟ್ ಇಟ್ ಇಸ್ ದಿ ಬಡ್ಜೆಟ್ರಿ ಕಂಟ್ರೋಲ್ ಅಂತ ಇದೆ. ಮಾರ್ಜಿನಲ್ ಕಾಸ್ಟಿಂಗ್. Marginal costing is the study of variable cost. Variable cost ಅಂತಂದ್ರೆ those costs which are varying. When the production increases, these cost also increases. If the production decreases, these cost also decreases. ಅಂತದನ್ನ ನಾವೇನಂತೀವಿ ಅಂತಂದ್ರೆ ಅಂತ ಸ್ಟಡಿನ ಮಾರ್ಜಿನಲ್ ಕಾಸ್ಟಿಂಗ್ ಅಂತೀವಿ. And etc. The type of technique is used according to situation and need. ಇಂಥದ್ದನ್ನು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆಗಿರ್ಬೋದು, ಬಡ್ಜೆಟ್ರಿ ಕಂಟ್ರೋಲ್ ಆಗಿರ್ಬೋದು, ಮಾರ್ಜಿನಲ್ ಕಾಸ್ಟಿಂಗ್ ಆಗಿರ್ಬೋದು, ಇವನ್ನೆಲ್ಲನೂ ಯಾವ ರೀತಿ ನಾವು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಅಪ್ಲೈ ಮಾಡ್ಕೊಂತೀವಿ ಅಂತಂದ್ರೆ ಸಿಚುಯೇಷನ್ ನೀಡ್ ಯಾವ ರೀತಿ ಇರುತ್ತೆ ಸಿಚುಯೇಷನ್ಗೆ ಆ ರೀತಿ ನಾವು ಅದನ್ನ ತಗೊಂತೀವಿ. ಟೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ಸ್ ಇನ್ ಟೇಕಿಂಗ್ ವೇರಿಯಸ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಇಟ್ ಸಪ್ಲೈಸ್ ಇನ್ಫಾರ್ಮೇಶನ್, necessary information to the management. On this information management will take decisions. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನ್ ಮಾಡುತ್ತೆ ಅಂತಂದ್ರೆ ಅಕೌಂಟಿಂಗ್ ಏನಿದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ತಯಾರು ಮಾಡಬೇಕು, ಮತ್ತೆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡಬೇಕು, ಇವೆಲ್ಲನೂ ಹೇಳುತ್ತೆ. ಆದ್ರೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಡಿಸಿಷನ್ಸ್ ತಗೊಳ್ಬೇಕು. ಈ ಸರಿ ಹಂಗೆ ಕಂಟಿನ್ಯೂ ಮಾಡೋದಾ, ಇಲ್ಲ ಅದನ್ನ ಕ್ಲೋಸ್ ಮಾಡೋದಾ, ಯಾವ ರೀತಿ ಇದೆಲ್ಲರನ್ನು ನಾವು ಮಾಡ್ತೀವಿ ಅಂತಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಪಕ್ಕ ಇನ್ಫಾರ್ಮೇಶನ್ ಬರಬೇಕು. ಇಟ್ ಸಪ್ಲೈಸ್ ನೆಸೆಸರಿ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಹೆಲ್ಪ್ಫುಲ್ ಫಾರ್ supplying the information to the management to take the decisions. Decision making is very important, crucial aspect in the management. ಬೇಕಾ ಬೇಡ ಅನ್ನೋದನ್ನ ತಿಳಿಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಗೋ ಫಾರ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದೆನ್ ಅಚೀವಿಂಗ್ ಆಫ್ ಆಬ್ಜೆಕ್ಟಿವ್ಸ್, ದ ರೆಕಾರ್ಡಿಂಗ್ ಆಫ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅಂಡ್ ಕಂಪೇರಿಂಗ್ ಇಟ್ ವಿತ್ ದಿ ಟಾರ್ಗೆಟ್ ಫಿಗರ್ಸ್. ಯಾವಾಗಲೂ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡ್ತಾ ಇರ್ಬೇಕು. ಅಚೀವ್ ಮಾಡಬೇಕು ಅಂತಂದ್ರೆ ಒಂದು ಟೆಕ್ನಿಕ್ಸ್ ಇರಬೇಕು, ಒಂದು ಟೂಲ್ಸ್ ಇರಬೇಕು. ಆಗ ಮಾತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ಒಂದು ಆಬ್ಜೆಕ್ಟ್ ಇಟ್ಕೊಳ್ಳೋದು, ನಾವು ಇಷ್ಟು ಪ್ರಾಫಿಟ್ ಮಾಡಬೇಕು ಈ ವರ್ಷ ಅಂತ. ಅದು ಅಚೀವ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ಪ್ರೋಗ್ರೆಸ್ ಗೊತ್ತಾಗತ್ತೆ, ಬಿಸ್ನೆಸ್ ಪರ್ಫಾರ್ಮೆನ್ಸ್ ಗೊತ್ತಾಗತ್ತೆ. ಹಾಗಾಗಿ ವಿ ಕಂಪೇರ್ ವಿತ್ ದಿ ಟಾರ್ಗೆಟೆಡ್ ಫಿಗರ್ಸ್. ಮೊದಲು ನಾವೇನು ಅನ್ಕೊಂಡಿದ್ವು ಆಬ್ಜೆಕ್ಟಿವ್ ಅದು ಸೇರಿದೆಯಾ ಇಲ್ವಾ, ಸೇರಿದೆ ಅಂತಂದ್ರೆ ಯಾವ ಒಂದು ಪೀರಿಯಡ್ ಅಲ್ಲಿ ಸೇರಿದೆ, ಸೇರಿಲ್ಲ ಅಂತಂದ್ರೆ ಯಾವ ಪೀರಿಯಡ್ ಅಲ್ಲಿ ಸೇರಿಲ್ಲ. ಗಿವ್ ಐಡಿಯಾ ಟು ದಿ ಮ್ಯಾನೇಜ್ಮೆಂಟ್ ಅಬೌಟ್ ದಿ ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಒಂದೊಂದು ಡಿಪಾರ್ಟ್ಮೆಂಟ್ ಆಬ್ಜೆಕ್ಟಿವ್ ಏನು, ಅದು ಟಾರ್ಗೆಟ್ ಅಚೀವ್ ಆಗಿದೆ ಇಲ್ವಾ, ಇದು ಗೊತ್ತಾಗತ್ತೆ. ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ. ದ ಪರ್ಪಸ್ ಆಫ್ ಯೂಸಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಈಸ್ ಟು ಇನ್ಕ್ರೀಸ್ ಎಫಿಷಿಯನ್ಸಿ ಆಫ್ ದಿ ಕನ್ಸರ್ನ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಟ್ ಹೆಲ್ಪ್ಸ್ ಅಸ್ ಟು ಇನ್ಕ್ರೀಸ್ ದಿ ಎಫಿಷಿಯನ್ಸಿ. ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾ ಇರಬೇಕು, ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು, ವಿ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ರಿವ್ಯೂ ಆಫ್ ವರ್ಕಿಂಗ್. ಯಾವಾಗ್ಲೂ ರಿವ್ಯೂ ಮಾಡ್ತಾ ಇರಬೇಕು. ನಾವು ಏನ್ ಅನ್ಕೊಂಡಿದೀವಿ, ನಾವು ಏನ್ ಮಾಡ್ತಾ ಇದೀವಿ ಇಲ್ವಾ, ಮಾಡಿಲ್ವಾ, ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಳ್ಬೇಕು. ವಿಲ್ ಮೇಕ್ ದಿ ಸ್ಟಾಫ್ ಕಾಸ್ಟ್ ಕಾನ್ಶಿಯಸ್. ಕಾಸ್ಟ್ ಕಾನ್ಶಿಯಸ್ನೆಸ್ ಇರುತ್ತೆ. ಯಾವಾಗ್ಲೂ ನಾವು ಕಾಸ್ಟ್ ರಿಡ್ಯೂಸ್ ಮಾಡ್ಕೊಳ್ಬೇಕು. ಎಷ್ಟು ರಿಡ್ಯೂಸ್ ಆಗಿದೆಯೋ ಅಷ್ಟು ನಾವೇನ್ ಏನಾಗತ್ತೆ ಅಂತಂದ್ರೆ ವಿ ಕ್ಯಾನ್ ಫಿಕ್ಸ್ ದಿ ಪ್ರೈಸ್ ಅಟ್ ದಿ ಲೋವರ್ ಪ್ರೈಸ್, ಬೆಸ್ಟ್ ಪ್ರೈಸ್ ಇನ್ ದಿ ಮಾರ್ಕೆಟ್. ಕಾಸ್ಟ್ ನ ಕಡಿಮೆ ಮಾಡಬೇಕು, ಬೆಸ್ಟ್ ಪ್ರೈಸ್ ನ ಫಿಕ್ಸ್ ಮಾಡಬೇಕು. ಆಗ ಆ ಕಾನ್ಶಿಯಸ್ನೆಸ್ ಇದೆ ಅಂತಂದ್ರೆ ವಿ ವಿಲ್ ಬಿ ಇನ್ ದಿ ಸಕ್ಸಸ್ಫುಲ್. ವಿಲ್ ಟ್ರೈ ಟು ಕಂಟ್ರೋಲ್ ಕಾಸ್ಟ್ ಆನ್ ಓನ್ ಪಾರ್ಟ್. ಇದು ಸೊ ದೀಸ್ ಆರ್ ದಿ ನೇಚರ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಸ್ಟ್ ಯಾವುದು, ಇಟ್ ಪ್ರೊವೈಡ್ಸ್
ಅಕೌಂಟಿಂಗ್ ಇನ್ಫಾರ್ಮೇಶನ್ ಇದೇ ಬೇಸಿಸ್. ಏನು ಫ್ಯಾಕ್ಟ್ಸು ಫಿಗರ್ಸ್ ಇದೆಯೋ ಅದೆಲ್ಲನೂ ಕಳಿಸಿದೆ ಅಂತಂದರೆ ಪಾಲಿಸಿ ಮಾಡೋದಕ್ಕಾಗತ್ತೆ, ಡಿಸಿಷನ್ಸ್ ತಗೊಳ್ಳೋದಕ್ಕಾಗತ್ತೆ. ಕಾಸ್ ಆ್ಯಂಡ್ ಎಫೆಕ್ಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಮಾಡುತ್ತೆ, ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡೋದು ಹೇಗೆ ಅಂತ ಗೊತ್ತಾಗತ್ತೆ. ಆದರೆ ನಮಗೆ ಅದು ಯಾಕಾಯ್ತು ಲಾಸು ಅಂತ ಗೊತ್ತಾಗಬೇಕು ಅಂತಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿಂದ ಗೊತ್ತಾಗುತ್ತೆ. ಸ್ಪೆಷಲ್ ಟೆಕ್ನಿಕ್ಸ್ ಯೂಸ್ ಮಾಡುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತೆ, ಬಡ್ಜೆಟ್ರಿ ಕಂಟ್ರೋಲು, ಮಾರ್ಜಿನಲ್ ಕಾಸ್ಟಿಂಗ್ ಇವೆಲ್ಲ ಯೂಸ್ ಮಾಡಿ ನಾವು ಯಾವ ಪೊಸಿಷನಲ್ಲಿ ಇದ್ದೀವಿ, ಏನಾಗಿದೆ, ಏನು ಡಿವಿಷನ್ಸ್ ಆಗಿದೆ ಗೊತ್ತಾಗತ್ತೆ. ಆಗ್ಲೇ ರೆಕ್ಟಿಫಿಕೇಶನ್ ಮಾಡ್ಕೊಂಡಿದ್ವಿ ಅಂತಂದರೆ ಯು ವಿಲ್ ಬಿ ಇನ್ ದಿ ಬೆಟರ್ ಪೊಸಿಷನ್. ಟೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಹೇಳುತ್ತೆ, ನೀವು ತಯಾರು ಮಾಡ್ತೀರಾ ಇಲ್ಲಾಂದ್ರೆ ಬೇರೆ ಕಡೆಯಿಂದ ತೊಗೊಂಡು ಬರ್ತೀರಾ ಈ ಒಂದು ಪ್ರಾಡಕ್ಟ್ನ ಅಂತ ಹೇಳುತ್ತೆ. ಆಮೇಲೆ ಅಚೀವಿಂಗ್ ಆಫ್ ಆಬ್ಜೆಕ್ಟಿವ್ಸ್. ಗುರಿ ಇರಲೇಬೇಕು. ಆಬ್ಜೆಕ್ಟಿವ್ಸು ಫಿಕ್ಸ್ ಮಾಡಬೇಕು, ಟಾರ್ಗೆಟ್ ಫಿಗರ್ಸು ಅಲ್ಲಿ ರೀಚ್ ಆಗ್ತಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತಂದರೆ ಅವಾಗ ನಾವೆಲ್ಲಿದ್ದೀವಿ ಮತ್ತೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಏನು ಫಂಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ ಇವೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಟೂಲ್ಸ್ನ ಯೂಸ್ ಮಾಡಿದ್ದೀವಿ ಅಂತಂದರೆ ಎಂಟರ್ಪ್ರೈಸಲ್ಲಿ ನಮಗೆ ಎಫಿಷಿಯನ್ಸಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಕಾನ್ಸ್ಟೆಂಟ್ ರಿವ್ಯೂ ಮಾಡೋಕ್ಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಹಾಗೆ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಎ ನ್ಯೂ ಅಪ್ರೋಚ್ ಟು accounting. It provides techniques for the interpretation of accounting data. Financial accounting. The recorded facts about an organization are useful for planning. The future course of action. ಈಗ ಫ್ಯಾಕ್ಟ್ಸ್ ಇದೆ ಅಂತಂದರೆ ನಾವು ಅದರಿಂದ ಫ್ಯೂಚರು ಯಾವ ರೀತಿ ಪ್ಲಾನ್ಸ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗಿಂದನೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಫ್ಯಾಕ್ಟ್ಸ್ ಸಿಗತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಬೇಸಿಸ್ ಆಫ್ planning of management as it provides facts, whereas management accounting is for control aspect. Financial accounting ಏನು ಮಾಡುತ್ತೆ, it is the basis for the planning. Management accounting ಏನು ಮಾಡುತ್ತೆ, ಆ ಪ್ಲಾನಿಂಗ್ ಮಾಡೋದು ಎಲ್ಲ ರಿವ್ಯೂ ಆಗ್ತಾ ಇದೆಯಾ, ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಟ್ ಈಸ್ ದಿ ರಿವ್ಯೂ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಆಫ್ ಕಂಟ್ರೋಲ್ ಆಸ್ಪೆಕ್ಟ್. ಮತ್ತೆ ಹಿಂದಕ್ಕೆ ನೋಡುತ್ತೆ, ನಾವೇನು ಅಂದ್ಕೊಂಡಿದ್ವಿ ಅದೇನು ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವ ಇಲ್ವಾ, ಟಾರ್ಗೆಟ್ಟು ರೀಚ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬರಬೇಕು ಅಂತಂದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಕ್ಸಸ್ ಆಗಬೇಕು ಅಂತಂದರೆ ಫ್ಯಾಕ್ಟ್ಸು ಫೈನಾನ್ಷಿಯಲ್ ಅಕೌಂಟಿಂಗ್ದು ತೊಗೊಂಡಿರೋದು ಕ್ಲಿಯರ್ ಆಗಿರ್ಬೇಕು. ಹಾಗಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಇಸ್ ದ ಬೇಸಿಸ್ ಫಾರ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. Cost accounting for the which helps us to determine the cost. Various techniques for determining cost of manufacturing products or cost of providing services. Manufacturing ಮಾಡಬೇಕು ಅಂತಂದರೆ ಮೊದಲು ಡೈರೆಕ್ಟ್ ಕಾಸ್ಟ್ ಎಷ್ಟು, ಇಂಡೈರೆಕ್ಟ್ ಕಾಸ್ಟ್ ಎಷ್ಟು, ವೇರಿಯಬಲ್ ಎಷ್ಟು, ಫಿಕ್ಸ್ಡ್ ಎಷ್ಟು, ಇವೆಲ್ಲರನ್ನು ಟೋಟಲ್ ಮಾಡಿದ್ದೀವಿ ಅಂತಂದರೆ ವಿಲ್ ಗೆಟ್ ದಿ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟು ನಾವು ಏನು ಅಂದ್ಕೊಂಡಿದ್ದೀವಿ ಎಷ್ಟಾಗಿದೆ ಅಂತ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಹೇಳುತ್ತೆ, ಮಾರ್ಜಿನಲ್ ಕಾಸ್ಟಿಂಗ್ ಹೇಳುತ್ತೆ, ಮತ್ತು ಡಿಫ್ರೆನ್ಷಿಯಲ್ ಕಾಸ್ಟಿಂಗ್ ಹೇಳುತ್ತೆ. ಇವೆಲ್ಲನೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಪ್ಲಾನಿಂಗ್ ವೇರಿಯಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಆಮೇಲೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹೌ ದಿ ಫಂಡ್ಸ್ ವಿಲ್ ರೈಸ್ ಆ್ಯಂಡ್ ಹೌ ದಿ ಫಂಡ್ಸ್ ಆರ್ ಸ್ಪೆಂಡ್ ಫಾರ್ ದಿ ವೇರಿಯಸ್ ಆ್ಯಕ್ಟಿವಿಟೀಸ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್ ರೈಸಿಂಗ್ ಆಫ್ ಫಂಡ್ಸ್. ರೈಸ್ ಮಾಡೋದು ಫಂಡ್ಸು, ಲೋನ್ಸ್ ತಗೊಳ್ಳೋದು, ಕ್ಯಾಪಿಟಲ್ ಹಾಕೋದು, ಬಾರೋ ಮಾಡೋದು, ಇವೆಲ್ಲ ರೈಸಿಂಗ್ ಆಫ್ ಫಂಡ್ಸ್ ಆ್ಯಂಡ್ ದೇರ್ ಎಫೆಕ್ಟಿವ್ ಯುಟಿಲೈಸೇಷನ್. ನಾವು ರೈಸ್ ಮಾಡೋದು ಮಾತ್ರ ಅಲ್ಲ, ಯಾವ ರೀತಿ ಎಫೆಕ್ಟಿವ್ ಆಗಿ ನಾವು ಯುಟಿಲೈಸೇಷನ್ ಆಫ್ ದಿ ಫಂಡ್ಸ್ ಮಾಡಿರ್ತೀವಿ ಅನ್ನೋದು ಕೂಡ ಇಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಕ್ಲೂಡ್ಸ್ ಆ್ಯಂಡ್ ಎಕ್ಸ್ಟೆಂಡ್ಸ್ ಟು ದಿ ಆಪರೇಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಲ್ಸೋ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಯಾವ ರೀತಿ ಅಂತಂದರೆ operation of financial management also. It is helpful for the financial management. ಆಮೇಲೆ budgeting and forecasting. Budgeting means expressing the plans, policies and goals of the enterprise for a definite period. Budget ಅಂತಂದರೆ ಈ ವರ್ಷ, ಈ 6 ತಿಂಗಳಲ್ಲಿ
ನಾವು ಏನಕ್ಕೆ ಸ್ಪೆಂಡ್ ಮಾಡಬೇಕು, ಎ ಪ್ರಾಡಕ್ಟ್ಗೆ ಎಷ್ಟು, ಬಿ ಪ್ರಾಡಕ್ಟ್ಗೆ ಎಷ್ಟು, ಸಿ ಪ್ರಾಡಕ್ಟ್ಗೆ ಎಷ್ಟು, ಡಿ ಪ್ರಾಡಕ್ಟ್ಗೆ ಎಷ್ಟು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, 1 2 3 4 5 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅವ್ರಿಗೆ ಪ್ಲಾನ್ಸ್ ಕೊಡೋದು ಮತ್ತು ಪಾಲಿಸೀಸ್ ಕೊಡೋದು ಮತ್ತು ಗೋಲ್ಸ್, ಅವ್ರಿಗೆ ಆಬ್ಜೆಕ್ಟಿವ್ಸ್ ಇಷ್ಟಿಷ್ಟು ರೀಚ್ ಆಗಬೇಕು ಅಂತ ಹೇಳೋದು, ಇದನ್ನೆಲ್ಲನೂ ಏನಂತೀವಿ ಅಂತಂದರೆ ಬಡ್ಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. The targets are set for the different departments and responsibility is fixed. ಈಗ ಮಾಡಬೇಕು ಅಂತ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು ಹಂಚ್ತೀವಿ ಅಂತಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವಾಗ ಎಲ್ಲರನ್ನು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೋ ಅವಾಗ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಈಸಿಲಿ ಅಚೀವ್ ದೀಸ್ ಟಾರ್ಗೆಟ್ಸ್. ಇನ್ವೆಂಟ್ರಿ ಕಂಟ್ರೋಲ್. The management has to maintain different levels of stocks as minimum level, ಮ್ಯಾಕ್ಸಿಮಮ್ ಲೆವೆಲ್ಲು, ರಿಯಾಕ್ಟ್ ಲೆವೆಲ್, ಇವೆಲ್ಲನೂ ಮ್ಯಾನೇಜ್ಮೆಂಟು ಇಟ್ ಹ್ಯಾಸ್ ಟು ಕಂಟ್ರೋಲ್. ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಸಪ್ಲೈ ಮಾಡೋದಕ್ಕೂ ಆಗತ್ತೆ. ಆಮೇಲೆ ರೆಗ್ಯುಲರ್ ಆಗಿನೂ ಯಾವ ಡಿಪಾರ್ಟ್ಮೆಂಟ್ಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾವು ಈ ಪ್ರಾಡಕ್ಟ್ಸ್ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಲ್ಲೂ ತೊಂದರೆನೂ ಆಗಬಾರ್ದು. ಇಲ್ಲಿ ಕಾಸ್ಟನ್ನು ಕಡಿಮೆ ಆಗಬೇಕು. ಆಮೇಲೆ ಮತ್ತೆ ಯಾವಾಗ ಬೇಕೋ ಇಮಿಡಿಯೇಟ್ ಆಗಿ ಹ್ಯಾವ್ ಟು ಸಪ್ಲೈ. ಅವಾಗ ಏನಾಗುತ್ತೆ ಅಂತಂದರೆ ವಿ ಕ್ಯಾನ್ ಹ್ಯಾವ್ ದಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ, ಮ್ಯಾಕ್ಸಿಮಮ್ ಲೆವೆಲ್ ಅಂಡ್ ರಿಯಾಕ್ಟ್ ಫಾರ್ ಇನ್ವೆಂಟ್ರಿ ಕಂಟ್ರೋಲ್. The control of inventory will help in controlling cost of inventory management. Control of inventory, it is helpful for the inventory management. Inventory management ಗೆ it is very helpful. Accounting will guide management as to where, when to purchase and how much to purchase. ಇದು ತುಂಬ ಕ್ರೂಷಿಯಲ್ಲು ಆಸ್ಪೆಕ್ಟ್. ಎಷ್ಟು ತಗೊಳ್ಬೇಕು, ಎಲ್ಲಿ ತಗೊಳ್ಬೇಕು, ಯಾವಾಗ ತಗೊಳ್ಬೇಕು ಅನ್ನೋದನ್ನ ಇಲ್ಲಿ they have to decide. How they can decide? The management will decide. They have to go for the inventory management. Inventory management ಅಲ್ಲಿ ಹೇಳುತ್ತೆ ನೋಡಿ, ಮ್ಯಾಕ್ಸಿಮಮ್ ಲೆವೆಲ್ ಇಷ್ಟು, ಮಿನಿಮಮ್ ಲೆವೆಲ್ ಇಷ್ಟು, ರಿಯಾಕ್ಟ್ ಲೆವೆಲ್ ಇಷ್ಟು, ನೀವು ಈ ಮೆಟೀರಿಯಲ್ನ ಇಲ್ಲಿ ತಗೊಳ್ಬೇಕು, ಈ ಟೈಮಲ್ಲಿ ತಗೊಳ್ಬೇಕು, ಮತ್ತೆ ಇಷ್ಟನ್ನ ಸಪ್ಲೈ ಮಾಡಬೇಕು ಅಂತೆಲ್ಲನೂ ಹೇಳುತ್ತೆ. ಈ ಟೆಕ್ನಿಕ್ಸ್ ಇಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ ಹೌ ಮಚ್ ವಿ ಹ್ಯಾವ್ ಟು ಪರ್ಚೇಸ್ ದಿ ಇನ್ವೆಂಟ್ರಿ, ವೇರ್ ಟು ಪರ್ಚೇಸ್ ದಿ ಇನ್ವೆಂಟ್ರಿ and when to purchase the inventory. So inventory control is helpful for the management. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ರಿಪೋರ್ಟ್ ಮಾಡಬೇಕು. ರಿಪೋರ್ಟಿಂಗ್ ಟು ದಿ ಮ್ಯಾನೇಜ್ಮೆಂಟ್. ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಎಲ್ಲನೂ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ರಿಪೋರ್ಟ್ ಮಾಡಿದ್ವಿ ಅಂತಂದರೆ ಆ ಬೇಸಿಸ್ ಮೇಲೆ ಮ್ಯಾನೇಜ್ಮೆಂಟು ಇಟ್ ಟೇಕ್ಸ್ ದಿ ಡಿಸಿಷನ್ಸ್, ಇಟ್ ಫಾರ್ಮುಲೇಟ್ಸ್ ದಿ ಪಾಲಿಸೀಸ್ ಫಾರ್ ದಿ ಆರ್ಗನೈಸೇಷನ್. ಒನ್ ಆಫ್ ದಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಂಕ್ಷನ್ is to keep the management informed various activities of the concern so as to assist the management to control the enterprise. The reports are presented in the graphs. ಆಮೇಲೆ ರಿಪೋರ್ಟ್ಸ್ ಎಲ್ಲ ಕಳಿಸಿದ್ದಾದ್ಮೇಲೆ ಗ್ರಾಫ್ಸ್ ಅಲ್ಲಿ ಹಾಕಬೇಕು, ಡಯಾಗ್ರಾಮ್ಸ್ ಎಲ್ಲ ಹಾಕಬೇಕು, ಇಂಡೆಕ್ಸ್ ನಂಬರ್ಸ್ ಎಲ್ಲ ಹಾಕಬೇಕು, ಚಾರ್ಟ್ಸ್, ಈ ಪೈ ಡಯಾಗ್ರಾಮ್ ಬರುತ್ತೆ, ಬಾರ್ ಡಯಾಗ್ರಾಮ್ ಬರುತ್ತೆ, ಗ್ರಾಫ್ಸ್ ಬರುತ್ತೆ. ಇದೆಲ್ಲ ನಾವು ಹಾಕಿ ತೋರಿಸಿದಾಗ ಮ್ಯಾನೇಜ್ಮೆಂಟ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ರೈಸ್ ಆಗ್ತಾ ಇದೆಯಾ, ಇದು ಕಡಿಮೆ ಆಗ್ತಾ ಇದೆಯಾ ಅಂತ ಗೊತ್ತಾಗುತ್ತೆ. ಆಮೇಲೆ ಅವರು ಡಿಸಿಷನ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಫಾರ್ ದಿಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಮ್ಯಾನೇಜ್ಮೆಂಟ್. ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದರೆ ಇದು ಹೊಸ ಅಪ್ರೋಚು, ಆದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಹೇಗೆ ಅಂತಂದರೆ ಫೈನಾನ್ಷಿಯಲ್ ಅಕೌಂಟಿಂಗು ಬೇಸಿಸ್ ಆಗುತ್ತೆ ಟ್ಯಾಕ್ಸ್ ಕೊಡೋದಕ್ಕೆ, ಕಾಸ್ಟ್ ಅಕೌಂಟಿಂಗು ಕಾಸ್ಟ್ ಕಂಟ್ರೋಲ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಹೌ ಯು ಕ್ಯಾನ್ ರೈಸ್ ಆ್ಯಂಡ್ ಹೌ ಯು ಕ್ಯಾನ್ ಯುಟಿಲೈಸ್ ಮ್ಯಾಕ್ಸಿಮಮ್. ಬಡ್ಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಏನು ಮಾಡುತ್ತೆ, ಪಾಲಿಸೀಸ್ ಮಾಡಬೇಕು, ಟಾರ್ಗೆಟ್ ಕೊಡಬೇಕು ಅಂತಂದರೆ ಬಡ್ಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಈಸ್ ಹೆಲ್ಪ್ಫುಲ್. ಇನ್ವೆಂಟ್ರಿ ಕಂಟ್ರೋಲ್ ಮ್ಯಾಕ್ಸಿಮಮ್ ಲೆವೆಲ್ಲ, ಮಿನಿಮಮ್ ಲೆವೆಲ್ಲ, ರಿಯಾಕ್ಟ್ ಲೆವೆಲ್ಲ, ಯಾವಾಗ ಎಲ್ಲಿ ಏನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ ಇನ್ವೆಂಟ್ರಿ ಕಂಟ್ರೋಲ್. ಆಮೇಲೆ ರಿಪೋರ್ಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದರೆ ಗ್ರಾಫ್ಸಲ್ಲಿ ಹಾಕ್ತೀವಿ ಮತ್ತು ಡಯಾಗ್ರಾಮ್ಸಲ್ಲಿ ಹಾಕಿ, ಚಾರ್ಟ್ಸಲ್ಲಿ ಹಾಕಿ ಮ್ಯಾನೇಜ್ಮೆಂಟ್ಗೆ ತೋರಿಸಿದಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವರು ಕರೆಕ್ಟ್ ಡಿಸಿಷನ್ ತೊಗೊಳೋದಕ್ಕಾಗುತ್ತೆ. ಥ್ಯಾಂಕ್ ಯು.